ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾನೆ ಇದ್ದೀರಾ. ಇನ್ನು ನಿಮ್ಗೆ ಹಣ ಆದ್ರೆ ಬಂದಿಲ್ಲ. ಮೊನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹಣ ಆದ್ರೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು, 11ನೇ ಕಂತಿನ ಹಣ. ಆದ್ರೆ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿತ್ತು. ಒಟ್ಟು 1,20,00,000 ಫಲಾನುಭವಿಗಳಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿತ್ತು. ಈಗ ಒಂದು ಹೊಸ ರೂಲ್ಸ್ ಕೂಡ ಬಂದಿದೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು ಅಂದ್ರೆ ಈ ಒಂದು 2 ಹೊಸ ರೂಲ್ಸ್ ಅನ್ನ ಪಾಲಿಸಲೇಬೇಕಾಗುತ್ತೆ. ಈಗ ಬಂದಿರುವಂತಹ 2 ಹೊಸ ರೂಲ್ಸ್ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಏನಾದ್ರೂ ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಬರ್ಬೇಕಿತ್ತು, ಆದ್ರೆ ಇನ್ನೂ ನಿಮ್ಗೆ ಹಣ ಬಂದಿಲ್ಲ. ಇವತ್ತು ದಿನಾಂಕ ಬಂದ್ಬಿಟ್ಟು 23 ಜೂನ್. ನಿಮ್ಗೆ ಇನ್ನೂ ಹಣ ಆದ್ರೆ ಬಂದಿಲ್ಲ. ಈ ದಿನಾಂಕದೊಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಆಗ್ಬೇಕಿತ್ತು, ಆದ್ರೆ ಇನ್ನೂ ಹಣ ಜಮಾ ಆಗಿಲ್ಲ. ನಿಮ್ಮೆಲ್ಲರಲ್ಲೂ ಒಂದು ಡೌಟ್ ಇರುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರುತ್ತೋ ಬರಲ್ವೋ? ಯಾಕಂದ್ರೆ ತುಂಬಾ ಒಂದು ಗೊಂದಲಗಳಾಯ್ತು. ಎಲೆಕ್ಷನ್ ಆದ್ಮೇಲೆ ಈಗ ಸೆಂಟ್ರಲ್ ಅಲ್ಲಿ ಒಂದು ಬಿಜೆಪಿ ಪಾರ್ಟಿ ಬಂದ್ಮೇಲೆ ಒಂದು ತುಂಬಾ ಗೊಂದಲಗಳಾಯ್ತು. ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಲ್ಲೋ ಅಂತ. ಈಗ ಗ್ಯಾರಂಟಿ ಯೋಜನೆಗಳನ್ನಾದ್ರೆ ಮುಂದುವರಿಸ್ತಿದ್ದಾರೆ, ಆದ್ರೆ ಕೆಲವೊಂದು ರೂಲ್ಸ್ ಅನ್ನಾದ್ರೆ ಇಡ್ತಿದ್ದಾರೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಟ್ಟಿರುವಂತಹ ಒಂದು ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಟೋಟಲ್ ಆಗಿ 3 ರೂಲ್ಸ್ ಆದ್ರೆ ಇದೆ. ಈಗ ಮೊದಲನೇ ಒಂದು ರೂಲ್ ಏನಂತ ನಿಮ್ಗೆ ಹೇಳೋದಾದ್ರೆ, ಈಗ ರೇಷನ್ ಕಾರ್ಡ್, ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಿದ್ದಾರೆ. ನಿಮ್ಗೆ ರೇಷನ್ ಕಾರ್ಡ್ ಆಗ್ಲಿ ಆಧಾರ್ ಕಾರ್ಡ್ ಆಗ್ಲಿ ತುಂಬಾನೇ ಇಂಪಾರ್ಟೆಂಟ್ ಯಾವುದೇ ಯೋಜನೆಗಳ ಹಣ ಪಡ್ಕೊಳ್ಳಕ್ಕೆ. ಈಗ ಮೊದಲನೇದಾಗಿ ರೇಷನ್ ಕಾರ್ಡ್ ಏನ್ ಮಾಡ್ತಿದ್ದಾರೆ ಅಂದ್ರೆ ರದ್ದು ಮಾಡ್ತಿದ್ದಾರೆ. ಯಾರಿಗೆ ರದ್ದು ಮಾಡ್ತಿದ್ದಾರೆ ಅಂದ್ರೆ, ಈಗ ಒಂದು ಕುಟುಂಬದಲ್ಲಿ 6 ಜನ ಇರ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ರೇಷನ್ ಕಾರ್ಡ್ಗೆ ಕೊಡ್ತಾರೆ. ಒಂದು ರೇಷನ್ ಕಾರ್ಡ್ಗೆ 2,000 ಕೊಡ್ತಾರೆ. ಈಗ 2,000 ಹಣ 4,000 ಬರ್ಲಿ, 2,000 ಹಣ ಬರ್ಲಿ ಅನ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ 6 ಜನ ಇದ್ರೆ 4 ಜನ ಒಂದು ರೇಷನ್ ಕಾರ್ಡ್ ಅಲ್ಲಿ, ಇನ್ನು 2 ಇನ್ನೊಂದು ರೇಷನ್ ಕಾರ್ಡ್ ಅಲ್ಲಿ, ಈ ರೀತಿಯಾಗಿ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಗಳನ್ನ ಮಾಡಿಸಿರ್ತಾರೆ. ಇಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ರೆ. ಮತ್ತೆ ಇನ್ನು ಕೆಲವೊಂದು ರೇಷನ್ ಕಾರ್ಡ್ಸ್ ಅಲ್ಲಿ ಏನಾಗಿರ್ತಾವ ಅಂದ್ರೆ, ಈ ಒಂದು ರೇಷನ್ ಕಾರ್ಡ್ ಅಲ್ಲೂ ಅವ್ರ ಹೆಸರು ಇರುತ್ತೆ, ಇನ್ನೊಂದು ರೇಷನ್ ಕಾರ್ಡ್ ಅಲ್ಲೂ ಹೆಸರು ಇರುತ್ತೆ. 2 ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರ ಹೆಸರು ಇರುತ್ತೋ ಅಂತ ಒಂದು ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಂದಾನು ಒಂದು ಮೈನ್ ರೇಷನ್ ಕಾರ್ಡ್ ಏನಿರುತ್ತೋ ಆ ಒಂದು ರೇಷನ್ ಕಾರ್ಡ್ಗೆ ನಾರ್ಮಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಕಂಟಿನ್ಯೂ ಆಗುತ್ತೆ. ಇದು ಬಂದಿರುವಂತಹ ಒಂದು ಮೊದಲನೇ ಒಂದು ರೂಲು. ಈಗ ಬಂದಿರುವಂತಹ ಒಂದು ಸೆಕೆಂಡ್ ರೂಲ್ ಏನು, ಎರಡನೇ ಒಂದು ರೂಲ್ ಏನು ಅಂತ ನೀವು ಕೇಳೋದಾದ್ರೆ, ಈ KYC ಕಡ್ಡಾಯವಾಗಿ ಮಾಡಿಸಿರ್ಬೇಕು. ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ಬೇಕು. ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನರ ಆಧಾರ್ ನಂಬರ್ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು. ಅದನ್ನೇ KYC ಅಂತಾರೆ. KYC ಮಾಡಿಸಿರ್ಬೇಕು. ನಿಮ್ದು KYC ಆಗಿದೆಯಾ ಇಲ್ಲ, ಮತ್ತೆ KYC ಆಗಿಲ್ಲ ಅಂದ್ರೆ ಯಾವ ರೀತಿಯಾಗಿ KYC ಮಾಡಿಸ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಆದ್ರೆ ಮಾಡಿದೀನಿ. ಆ ವಿಡಿಯೋ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲೂ ಪಿನ್ ಮಾಡಿರ್ತೀನಿ. ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಟಾಪ್ ಅಲ್ಲಿ ಕಾಣುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ದು KYC ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಒಂದು ವೇಳೆ ಆಗಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ KYC ಮಾಡಬಹುದು. ಅದನ್ನ ಆ ವಿಡಿಯೋ ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ, ಆ ವಿಡಿಯೋ ಅನ್ನ ಚೆಕ್ ಮಾಡ್ಕೊಳ್ಳಿ. ಇದು ಬಂದಿರುವಂತಹ ಒಂದು ಸೆಕೆಂಡ್ ರೂಲ್. ಈಗ ಬಂದಿರುವಂತಹ ಒಂದು 3ನೇ ರೂಲ್ ಏನಂದ್ರೆ, ಸಾಕಷ್ಟು ದಿನಗಳಿಂದ ಗವರ್ನಮೆಂಟ್ ಕಡೆಯಿಂದ ಕೆಲವೊಂದು ನೋಟಿಫಿಕೇಶನ್ಸ್ ಬರ್ತಾನೆ ಇತ್ತು. ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಬೇಕು ಅಂತ. ಸಾಕಷ್ಟು ಜನ ಫಲಾನುಭವಿಗಳು ಇನ್ನೂ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಲ್ಲ. ಓಕೆನಾ? ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ. ಇನ್ನೂ ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅವ್ರು ಅಪ್ಡೇಟ್ ಮಾಡಿ. ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕಂದ್ರೆ, ಕಳೆದ 10 ವರ್ಷಗಳಿಂದ ಇದುವರೆಗೂ ಏನು ಚೇಂಜ್ ಮಾಡಿರಲ್ಲ, ಆಧಾರ್ ಕಾರ್ಡ್ ಅನ್ನ ಏನು ಅಪ್ಡೇಟ್ ಮಾಡಿರಲ್ಲ ಅಂತ ಅವರು ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಬಂದಿರುವಂತಹ ಒಂದು 3ನೇ ರೂಲ್. ಇವೆಲ್ಲ ರೂಲ್ಸ್ ಅನ್ನ ನೀವು ಪಾಲಿಸಬೇಕಾಗುತ್ತೆ. ಓಕೆನಾ? ನೋಡಿ, ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಆಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ? ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆಯಾ ಆಗಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.